ಸರ್ ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಿದರು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳಿಬಿಟ್ಟು. ಯಾವಾಗ ಕೇಳಿಲ್ಲ? ಇಲ್ಲ ಸರ್, ಶಾರದಾ ಅವರು ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವಾಗ ಆರ್ಟಿಕಲ್ ಆ ಥರ ಹೇಳ್ತಾ ಇರ್ತಾರೆ, ಪಾಪ ಅವ್ರು ಆ ಥರ ಕೇಳಿಲ್ಲ. ಬಟ್ ಇದು ಯಾರು ಕೇಳಿದಂತೂ ಸತ್ಯ, ಅದು ಅವರಲ್ಲ. ಹೌದು ಸರ್, ಕೇಳಿದ್ರು, ಲಾಸ್ಟ್ ಇಯರ್ ಕೇಳಿದ್ರು. ನಿಮ್ಮ ಪ್ರಶ್ನೆ ಏನು? ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವಾಗ ಕರಿತೀರ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯನ? ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರಿತೀವಿ. ಒಂದೀಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಒಂಚೂರು ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡಕ್ ಹೊರಟಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅಂದ್ರೆ ಆ ಖುಷಿಗೆ ಊಟ ಕೊಡಿ. ನಿಮ್ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟನ್ನಾದ್ರೊಟ್ಟಿಗೆ ಬೇರೆ ಏನಾರು ಬೇಕಾ? ವಿಜಯ್ ಸರ್ ಇಲ್ಲಿ ಸರ್, ಪೋಸ್ಟರ್ ಡಿಸೈನ್ ಕಲರಿಂಗ್ ಬಗ್ಗೆ ಅಂದ್ರೆ ನಿಮ್ಗೆ ಅದು ಕೋಇನ್ಸಿಡೆನ್ಸಾ ಇಲ್ಲ ಅಂದ್ರೆ ಅದು ರೆಡ್ ಅಂಡ್ ಎಲ್ಲೋ ನಮ್ಮ ಕರ್ನಾಟಕ ಕಲರಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನ ಏನ್ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರಿ ಅಂತ? ಸಬ್ಜೆಕ್ಟ್ ಅಂಡ್ ಹೀರೋ ಗೊತ್ತಲ್ವಾ ನಿಮ್ಗೆ? ಕರ್ನಾಟಕ ಕಲರ್ ಕೆಂಪು ಅದು ಮೈಂಡಲ್ಲಿ ಇತ್ತ ಅಂತ. ಅದು ಏನಕ್ಕೆ ಕನ್ನಡ ರೆಪ್ರೆಸೆಂಟು ಆಗುತ್ತೆ ಈ ಕಡೆ, ಒಂದ್ ಕಡೆ ಸಿನಿಮಾಗೂ ಅದು ಮೂವ್ ಆಗುತ್ತೆ. ಸರ್, ನಮ್ಮ ಕರ್ನಾಟಕ ಕಲರ್ ಬಂದು ಕೆಂಪು ಮತ್ತೆ ಹಳದಿ. ಸೊ ನಿಮ್ಮ ಟೈಟಲ್ ಸಹ ಕೆಂಪು ಮತ್ತೆ ಹಳದಿ ನೋಡಿಸ್ತಾ ಇದೆ. ಅದು ಏನಾದ್ರು ಇದೆಯಾ ಅಂತ? ಅದು ಸಿನಿಮಾ ಬೇರೆ ಏನಾದ್ರು? ನೋ ಸರ್, ಕೋಇನ್ಸಿಡೆನ್ಸ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಆಲ್ರೈಟ್. ಈ ಕಡೆ ಅಂತೀರಿ ಲಾಸ್ಟ್ ಕ್ವೆಶ್ಚನ್. ಹಲೋ. ಎಸ್ ಮ್ಯಾಮ್. ಸುದೀಪ್ ಸರ್ ನಮಸ್ತೆ. ಸರ್, ನೀವು ಬಿಗ್ ಬಾಸ್ ಮತ್ತೆ ಸಿನಿಮಾ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಸ್ಕೊಂಡಿರುವಂತ ವ್ಯಕ್ತಿತ್ವ. ಸೊ ನಿಮ್ಮ ಅಭಿಮಾನಿಯಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಮತ್ತೆ ಡೈರೆಕ್ಷನ್ ಯಾವಾಗ ಮಾಡ್ತೀರಾ? ಈ ವರ್ಷ ಆಕ್ಚುಲಿ ಸೆಟ್ಟಿಗೆ ಏರ್ಬೇಕಿತ್ತು. ಬಿಕಾಸ್ ನಂದು 2 ಕತೆ ರೆಡಿ ಆಗಿ, ಪ್ರೊಡಕ್ಷನ್ ರೆಡಿ ಆಗಿ, ಎಲ್ಲ ರೆಡಿ ಆಯ್ತು. ಇನ್ನೇನು ಕತೆ ಹೋಗ್ಬೇಕು ಅಂದಾಗ ಒಬ್ರು ಬಂದರು. ಏನ್ ನಿಮ್ ಕತೆ ಅಂದೆ. ಇದು ಅಂದ್ರು. ನಮ್ಮ ಕತೆ ಸೈಡಿಗೆ ಹೋಯ್ತು. ಲಾಸ್ಟ್ ಇಯರ್ ಅಷ್ಟೇ ಸ್ಟಾರ್ಟ್ ಆಗಬೇಕು, ಏನೋ ಮಾಡಬೇಕು ಅನ್ನೋಷ್ಟರೊಳಗೆ ಅನೂಪ್ ಭಂಡಾರಿ ಬಂದರು. ನನ್ನ ಕತೆ ರೆಡಿ ಅಂದರು. ಅಲ್ಲೊಂದು ಸೈಡಿಗೆ ಹೋಯ್ತು. ಇದೇನಾಗಿದೆ ಅಂದರೆ, ಶಾರದವ್ರು ಹೇಳಿದಾಗೆ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ನಾವು ನಮ್ಮ ನಿರ್ದೇಶಕರನ್ನ, ನಿರ್ಮಾಪಕರನ್ನ ನಾವು ಯಾರನ್ನೂ ಸೈಡಿಗೆ ಇಟ್ಟಿಲ್ಲ. ಬಟ್ ಅವ್ರಿಗೆ ಉತ್ತರ ಕೊಡಬೇಕು ಅಂದರೆ, ಒಬ್ಬ ನಿರ್ದೇಶಕರನ್ನ ನಾನು ಸೈಡಿಗೆ ಇಟ್ಟಿದ್ದಂದ್ರೆ ನನ್ನನ್ನೇ. ಅದು ನಮ್ಮವರಿಗೋಸ್ಕರ. ವಾಟ್ ಅನ್ ಆನ್ಸರ್ ಸರ್, ವಾಟ್ ಅನ್ ಆನ್ಸರ್. ಸೊ ದಟ್ಸ್ ಆಲ್ ಇಟ್ ಇಸ್. ನೋ ಆಗಬೇಕು ಅನ್ನೋದು ಆಸೆ ಇದೆ. ಬಟ್ ಇವರೆಲ್ಲ ಕತೆ ಬರ್ಕೊಂಡು ಬರಬೇಕಾದ್ರೆ ಐ ಫೀಲ್ ಸೋ ಲವ್ಡ್ ದಟ್ ಅ ಪ್ರೊಡಕ್ಷನ್ ಹೌಸ್ ಇಸ್ ಅಪ್ರೋಚಿಂಗ್ ಮೀ, ಅ ಡೈರೆಕ್ಟರ್ ಇಸ್ ರೈಟಿಂಗ್ ಫಾರ್ ಮೀ. ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಲ್ಲಿ ಊಟ ಮಾಡ್ತಾ ಇದ್ದೆ. ಏನೇ ಯಾರೇ ಪಾರ್ಸಲ್ ತಂದಿರಲಿ, ನಮ್ದಿರಲಿ, ಅವ್ರು ಏನೋ ಮಾಡಿ ಹಾಕಿದಾಗ ಒಂದು ಖುಷಿ ಇರುತ್ತೆ ಗೊತ್ತಾ, ನಮಗೋಸ್ಕರ ಮಾಡಿದ್ರು ಅಂತ. ಅದೇ ತಾಯಿಗಳ ಸ್ಥಾನದಲ್ಲಿ ನಿಲ್ಲೋರೇ ಕತೆಗಾರರು ಹಾಗೂ ನಿರ್ದೇಶಕರು. ಅವರೆಲ್ಲ ಕೂತ್ಕೊಂಡು ನಮಗೆ ಬರಿಬೇಕಾದ್ರೆ ಆ ಪ್ರೀತಿನ ಏನಾಗುತ್ತೆ, ನಾವು ಏನೇ ಮಾಡಬೇಕು ಅಂತ ಇಟ್ಟಿದ್ರು ಸೈಡಿಗೆ ಇಟ್ಬಿಟ್ಟು ಮುಂದೆ ಹೋಗ್ತೀವಿ. ದಟ್ ಇಸ್ ಒಂದು ಇಟ್ಸ್ ಎ ಹ್ಯೂಜ್ ಸ್ಯಾಕ್ರಿಫೈಸ್ ಆಲ್ಸೋ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಓಕೆ ಸರ್, ಬಟ್ ಕಾಯ್ತಾ ಇರ್ತೀವಿ ನಿಮ್ಮ ಡೈರೆಕ್ಷನ್ಗೋಸ್ಕರ. ಎಸ್, ನೋಡಿ ಅವ್ರ ಕೈ ರುಚಿ ಕಾಯ್ತಾ ಇದ್ದಾರೆ. ಶಾರದಾ ಅವರು ನಾನು ಕಾಂಟ್ರವರ್ಸಿ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ನೀವು ಸಿನಿಮಾ ಕಾಯ್ತಾ ಇದ್ರಿ, ಎಲ್ಲ ಆಗಲಿ. I know you love me, Sharda. Hello. Thank you so much. But hello, sir.